ಇವತ್ತು ಶ್ರೀನಿವಾಸ ಮೂರ್ತಿಯವರು ಮಾಸ್ ಚಾನಲ್ಗೆ ತಾವು ಬಂದಿದ್ದೀರಾ. ಭಾಳ ಖುಷಿಯಾಗ್ತಾಯಿದೆ. ಜೊತೆಗೆ ಕಳೆದ ಒಂದು ವಾರದಲ್ಲಿ ತಾವು ಏನು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಕಡೆಯಿಂದ ತಾವು ಒಂದು ಪೋಸ್ಟ್ ತೊಗೊಂಡಿದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಾನು BJP ಒಡನಾಟ ನನಗೆ ತುಂಬ ವರ್ಷಗಳಿಂದ ಇದೆ. ಈಗ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ನಮ್ಮ ಯಶವಂತಪುರ ಕ್ಷೇತ್ರದ MLA ಆದಾಗಿಂದ ಒಡನಾಟ ಇದೆ. ನಾವು BJPಗೋಸ್ಕರ ಆಗಿಂದ ಕೆಲಸ ಮಾಡ್ತಿದ್ದೀವಿ, ಈಗಲೂ ಕೆಲಸ ಮಾಡ್ತಿದ್ದೀವಿ. ಈಗ ನಾವು ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ಮೊನ್ನೆ ನಡೆದಂತಹ ಸುವರ್ಣ ಭವನದಲ್ಲಿ ಮೋದಿಜಿಯವರ 12 ವರ್ಷದ ಸಾಧನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೆ. ಅಲ್ಲಿ ಅವರು ನನ್ನನ್ನು ಗುರುತಿಸಿದ್ರು. BJPಗೋಸ್ಕರ ನೀವು ಕೆಲಸ ಮಾಡಬೇಕು, BJPನ ಕರ್ನಾಟಕದಲ್ಲಿ ಮತ್ತೆ ತರಬೇಕು, BJP ಸರ್ಕಾರ ಬರಬೇಕು ಅಂತ ಹೇಳಿ ನನಗೂ ಅವರು ತುಂಬಾನೇ ಒತ್ತಾಯ ಮಾಡಿದ್ರು. ನಾನು ಅದನ್ನು ಒಪ್ಪಿಕೊಂಡು ಕೆಲಸ ಮಾಡ್ತೀನಿ, ನಾವೆಲ್ಲ ಸೇರಿ BJP ಸರ್ಕಾರವನ್ನು ತರೋಣ ಅಂತ ಹೇಳಿಬಿಟ್ಟು ನಾನು ಸಹ ಅವರಿಗೆ ಹಾಮಿ ಕೊಟ್ಟಿದ್ದೀನಿ. ಸರ್, ನಮಗೆ ಈಗ ಮಾಹಿತಿ ಬಂತು, ಶ್ರೀನಿವಾಸ ಮೂರ್ತಿಯವರು ಮುಂದಿನ ಒಂದು GB ಎಲೆಕ್ಷನಲ್ಲಿ ಕಾರ್ಪೊರೇಟ್ರಿಗೆ ಏನಾದ್ರು ನಿಂತ್ಕೋತಾ ಇದ್ದಾರೆ ಅಂಥೇಳಿ ನಿಮಗೆ ಮಾಹಿತಿ ಬಂತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸದ್ಯಕ್ಕೆ ಆ ಯೋಚನೆ ನಾನು ಮಾಡಿಲ್ಲ ಸ್ವಾಮಿ. GB ನಿಂತ್ಕೊಂಡು ಎಲೆಕ್ಟ್ ಆಗುವಂತಹ ಪರಿಸ್ಥಿತಿ ನನಗೆ ಬೇಡ. ಯಾಕಂದರೆ ಜನಗಳಿಗೆ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಈಗ BJPಯಲ್ಲಿ ಇದ್ದೀವಿ. BJPಯಲ್ಲಿ ಇದ್ದುಕೊಂಡೇ ಜನಸೇವೆ ಮಾಡೋದಕ್ಕೆ ನಮಗೇನು ತೊಂದರೆ ಏನಿಲ್ಲ. BJPಯಲ್ಲಿ ಯಾರೇ ನಿಂತ್ಕೊಂಡ್ರು ಗೆಲ್ಲಿಸೋದಕ್ಕೂ ನಾವು ಪ್ರಯತ್ನ ಪಟ್ಟು ಗೆಲ್ಸ್ಕೊಂಡು ಬರ್ತೀವಿ. ಸರ್, ಹೀಗಿದ್ದಾಗ ತಾವು ಸಮಾಜ ಸೇವೆ ಮಾಡಬೇಕು ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕತೆ ಒಳ್ಕೊಂಡು ಅವ್ರ ನೋವು ಪಾಲ್ಗೊಳ್ಳೋದು ಸಾಮಾನ್ಯ. ನೀವು ಹೀಗಲ್ಲ, ಡೆಲ್ಲಿಗೆ ಹೋಗ್ತೀರಿ, ಅಲ್ಲಿ ನಮ್ಮ ಹತ್ರ ಮಾಹಿತಿ ಇದೆ. ಕೇಂದ್ರ ವಿಧಾನಸೌಧಕ್ಕೆ ಹೋಗ್ತೀರಿ, ಅಲ್ಲೂ ಇದೆ. ಕರ್ನಾಟಕದ ಒಂದು ಕೆಲವು ಸರ್ಕಾರಿ ಕಚೇರಿಗಳಲ್ಲಿರ್ತಕ್ಕಂಥ ಒಬ್ಬ ಉಸ್ತುವಾರಿರ್ತಕ್ಕಂಥ ಸಚಿವರ ಆಫೀಸ್ಗೆ ಹೋದ್ರೂ ಹೀಗಂತ ಕೇಳಿದ್ರಿ. ಜೊತೆಗೆ ಈಗಾಗಲೇ ಏನು ನಮ್ಮ ಖಾದರ್ ಸಾಹೇಬ್ ಇದ್ದಾರೆ, ಈಗಾಗಲೇ ತಾವು ನಾವು ಮಾಹಿತಿ ಬಂದ ಪ್ರಕಾರ ವಿವಿಟವನಲ್ಲಿ ತಾವು ಒಂದು ಹುದ್ದೆ ಇತ್ತು. ಹುದ್ದೆಯಿಂದ ಎಷ್ಟೋ ಜನ ಈ ಕೆಲವು ಸಚಿವರಾಗಿದ್ದಾರೆ, ಕೆಲವು ಮಿನಿಸ್ಟ್ರು ಆಗಿದ್ದಾರೆ, ಇವರೆಲ್ಲ ತಮ್ಮ ಹತ್ರ ಬಂದು ಹೋಗ್ತಾಯಿದ್ರು ಅಂತೇಳಿ ನಮಗೆ ಮಾಹಿತಿ ಇತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ. ನಾನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಿದ್ದಾಗ ನಮಗೆ ನಮ್ಮ ಇದರಲ್ಲಿ ಬರುವಂತಹ ಶ್ರಮಶಕ್ತಿ ಯೋಜನೆ ಆಗಬಹುದು, ಗಂಗಾ ಕಲ್ಯಾಣ ಯೋಜನೆ ಆಗಬಹುದು, ಎಲ್ಲ ಯೋಜನೆಗಳಲ್ಲೂ ಚೆಕ್ಗಳನ್ನು ಬರಿತಾ ಇದ್ದಿದ್ದು ನಾವೇ. ಹಾಗೆ ಬರ್ತಿದ್ರು ನಮ್ಮ ಹತ್ರ ಎಲ್ಲ ಕೂತ್ಕೊಂಡು ಅವರವರು ಚೆಕ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನಮಗೆ ಬೇಗ ಕೆಲಸ ಮಾಡಿಕೊಡಿ ಶ್ರೀನಿವಾಸ್ ಅವರು ಅಂತ ಹೇಳಿ ಹೋಗ್ತಾ ಇದ್ದಿದ್ದು ನಿಜ. ಸರ್, ಹೀಗಿದ್ದಾಗ ನಮ್ಮ ಶ್ರೀನಿವಾಸ ಮೂರ್ತಿಯವರು ಮುಂದಕ್ಕೆ ಒಂದು ಡೆಲ್ಲಿನಲ್ಲಿ ಪೋಸ್ಟ್ ತಗೊಳ್ಳೋಕ್ಕೆ ಅವರು ಕಾಯ್ತಾ ಇದ್ದಾರೆ. ಮುಂದಿನ ಏನು ನಮ್ಮ BJP ನಮ್ಮ ಏನು ಸರ್ಕಾರ ಬರ್ತಿದ್ದಾರೆ ಕರ್ನಾಟಕದಲ್ಲಿ, BJP ಸರ್ಕಾರ ಬಂದ ತಕ್ಷಣ ನಮ್ಮ ಏನು ಕೇಂದ್ರ ಸರ್ಕಾರದಲ್ಲಿ ಒಂದು ಪದವಿ ತಗೊಳ್ಳೋಕ್ಕೆ ಸಿದ್ಧರಿದ್ದಾರೆ ಅಂತೇಳಿ ನಮಗೆ ಈ ಜಸ್ಟ್ ಒಂದು ಮಾಹಿತಿ ಬಂತು. ಏನು ಹೇಳ್ತೀರಿ? ಅದು ನಿಮಗೆ ಮಾಹಿತಿ ಬಂದಿರಬಹುದು, ಬಟ್ ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ. ಅದೇನಿದ್ರು ನೀವು ಹೇಳೋದಲ್ಲ ಡೆಲ್ಲಿ, ಅಲ್ಲಿಂದ ಯೋಚನೆ ಮಾಡಬೇಕಾಗತ್ತೆ. ಅವರು ಪದವಿ ಕೊಟ್ಟರೆ ನಾನು ಬೇಡ ಅನ್ನೋದು. ಸರ್, ಹೀಗಿದ್ದಾಗ ಯಾಕೆ ಹೋದ್ರಿ ಡೆಲ್ಲಿನಲ್ಲಿ? ಕಳೆದ ವೀಕಲ್ಲಿ ಹೋಗಿ ನಮ್ಮ ಹತ್ರ ಮಾಹಿತಿ ಇದೆ. ಶ್ರೀನಿವಾಸ ಮೂರ್ತಿಯವರು ಫ್ಲೈಟ್ಗೆ ಹೋಗಿದ್ದು ಯಾವಾಗ, ಡೆಲ್ಲಿಗೆ ಹೋಗಿದ್ದು ಯಾವಾಗ, ಅದು ಕರ್ನಾಟಕ ಭವನದಲ್ಲಿ ಎಷ್ಟು ದಿನ ಉಳ್ಕೊಂಡ್ರಿ ಅಂತೇಳಿ ನಮ್ಗೆ ಮಾಹಿತಿ ಬಂತು. ಯಾಕೆ ಬೇಕಿತ್ತೀವಲ್ಲ ನಿಮ್ಮ ಪೋಸ್ಟ್ ಎಲ್ಲ ಇಷ್ಟು ಆಸಕ್ತಿ ಇಲ್ಲಂದರೆ ಯಾಕೆ ಹೋಗಬೇಕಿತ್ತು ಡೆಲ್ಲಿಲಿ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಡೆಲ್ಲಿಗೆ ಹೋಗಿದ್ದು ನಿಜ, ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ದು ನಿಜ, ನಿಮಗೆ ಬಂದಿರೋ ಮಾಹಿತಿನೂ ನಿಜ. ಬಟ್ ಪೋಸ್ಟ್ಗೋಸ್ಕರನೇ ಹೋಗಿದ್ದೀನಿ ಅನ್ನೋ ಮಾಹಿತಿ ತಪ್ಪು ಅನ್ಸುತ್ತೆ ನನಗೆ. ನನ್ನ ವೈಯಕ್ತಿಕ ಕೆಲಸಗಳು ಇದ್ದವು, ಅದರ ಜೊತೆಗೆ ಯಾರ್ಯಾರನ್ನ ಭೇಟಿ ಮಾಡಬೇಕು ಅವ್ರನ್ನ ಭೇಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗಿದ್ದು. ಅಂದರೆ ನಾಗರಿಕ ಸೇವೆ ಮಾಡಿಕೊಂಡು ತಾವು ಗುರುತಿಸ್ಕೊಂಡು ಏನು ನಮ್ಮ BJP ಸರ್ಕಾರ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದೆ, ನಿಭಾಯಿಸ್ತೀರಿ ಅಂತೇಳಿ ತಾವು ಇದ್ರ ಬಗ್ಗೆ ಹೇಳ್ತೀರಾ ಸರ್? ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, BJP ಕಾರ್ಯಕರ್ತನಾಗಿ ನಾನು ನನ್ನ ಕರ್ತವ್ಯದ ಇತಿಮಿತಿನಲ್ಲಿ ಕೆಲಸ ಮಾಡ್ತೀನಿ ಸರ್. ನಾನು ಸರ್, ತಾವು ಇಷ್ಟೊತ್ತು ಮಾಸ್ ಚಾನಲ್ ತಾವು ಬಂದ್ರಿ. ನೀವೇನು BJPಯ ಒಂದು ಜವಾಬ್ದಾರಿ ತೊಗೊಂಡಿದ್ದೀರಾ, ಆ ಜವಾಬ್ದಾರಿಗಳು ನೀವು ಅಂದ್ಕೊಂಡಾಗ ಆಗಲಿ ಅಂತ ಹೇಳ್ತಾ ನಾವು ನಿಮಗೆ ಮತ್ತೊಮ್ಮೆ ಶುಭಾಶಯ. ಈಗ ಮಾಸ್ TV ಚಾನಲ್ನವರು ನಮ್ಮನ್ನು ಅವರ ಸ್ಟುಡಿಯೋಗೆ ಕರೆಸಿಕೊಂಡು ಇಷ್ಟು ಹೊತ್ತು ಕುಶಲೋಪರಿಗಳನ್ನು ವಿಚಾರಿಸಿ ನನ್ನ ಬಗ್ಗೆ ಅತೀವಾದಂತಹ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಮಾಸ್ ಟಿವಿಯವರಿಗೂ ನನ್ನ ವೈಯಕ್ತಿಕವಾಗಿ, ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಸ್ ಟಿವಿಯವರು ಇನ್ನು ಮುಂದೆ ತುಂಬ ಉತ್ತುಂಗಕ್ಕೆ ಹೋಗಲಿ, ಒಳ್ಳೆಯ ಕೆಲಸಗಳನ್ನು ಮಾಡಲಿ, ಒಳ್ಳೆಯ ಸಾಮಾಜಿಕ ಕೆಲಸಗಳನ್ನು ಮಾಡಲಿ. ಸಮಾಜದಲ್ಲಿ ಮಾಸ್ ಟಿವಿ ಅಂತ ಹೇಳಿದ್ರೆ
ಒಂದು ಬ್ರಾಂಡೆಡ್ ಆಗಿ ಗುರುತಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.